ಕಂಪ್ಲೀಟ್ಲಿ ಟೆಂಪಲ್ ವ್ಲಾಗ್ ಆಗಿರುತ್ತೆ. ಶನಿವಾರ ಆ್ಯಸ್ ಯೂಶುವಲ್ ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಬಾಗಿಲಿಗೂ ಕೂಡ ಸ್ವಲ್ಪ ಹೂಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಮನೇಲಿ ಪೂಜೆ ಮಾಡಿಕೊಂಡು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಫಸ್ಟ್ ಮನೇಲಿ ಶನಿವಾರ ಆಗಿದ್ದರಿಂದಾಗಿ ವಾರ ಪೂಜೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ದೇವ್ರ ಮನೆ ಎಲ್ಲನೂ ಹೂವು ಇಟ್ಕೊಂಡು ಈ ರೀತಿ ಫೋಟೋಗಳನ್ನೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದಾದ ನಂತರ ಎಲ್ಲಿಗೆ ಹೊರಗಡೆ ಹೋಗೋದಿದ್ರು ಫಸ್ಟ್ ಮನೇಲಿ ಪೂಜೆ ಮಾಡ್ಕೊಂಡು ಹೋಗೋದು ನಮಗೆ ಅಭ್ಯಾಸ. ಹಾಗಾಗಿ ಈ ರೀತಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಪೂಜೆನ ಮಾಡಿಕೊಂಡೆ. ಬಾಗಿಲು ಪೂಜೆ ಫಸ್ಟ್ ಮಾಡಿಕೊಂಡೆ. ಆನಂತರ ತುಳಸಿ ಕಟ್ಟೆ ಹತ್ರನೂ ಈ ರೀತಿ ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗ್ದಾದ ನಂತರ ಈಗ ನಮ್ಮ ಮನೆಯವರು ಕೂಡ ಜಸ್ವಿಗೂ ಕೂಡ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಟ್ಟಿದ್ರು. ನಾನೆಲ್ಲ ಯಾವ ರೀತಿ ಪೂಜೆ ಮಾಡ್ತೀನಿ ಅದೇ ರೀತಿ ಅವನು ಕೂಡ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನಿಗೆ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಟ್ಟಿದ್ರು. ಅದನ್ನು ಮಕ್ಕಳಿಗೆ ಆಗಾಗ ಹೇಳಿಸ್ತಾಯಿದ್ರೆ ಅವ್ರಿಗೂ ಕೂಡ ಸನಾತನ ಧರ್ಮದ್ದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ನನ್ನ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು. ಕಾರ್ಯೇಷು ಸರ್ವದಾ ಯಾ ದೇವಿ ಸರ್ವ ಭೂತೇಷು ಮಾತೃ. ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೆ. ಹೊರಗಡೆ ಅಂದಿದ್ರಿಂದಾಗಿ ನಾನು ಕ್ಯಾಶುವಲ್ ವೇರ್ ಹಾಕ್ಕೊಂಡಿದ್ದೆ. ಆನಂತರ ನಾವು ಹೋಗಿದ್ದು ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನಕ್ಕೆ. ಇದು ಎಂಟ್ರೆನ್ಸು. ಆನಂತರ ಮಕ್ಕಳನ್ನ ಕರ್ಕೊಂಡು ಈ ರೀತಿ ಎಂಟ್ರಿ ಈ ರೀತಿ ಕಾಣಿಸ್ತಾ ಇತ್ತು. ತುಂಬಾ ದೊಡ್ಡ ದೇವಸ್ಥಾನ. ಇಲ್ಲಿ ನೀವು ಒಂದು ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ಮತ್ತು ಅಮ್ಮನವರು, ಗಣಪತಿ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಭೂವರಾಹ ಸ್ವಾಮಿ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಲೇಸರ್ ಶೋ ಕೂಡ ನಡೆಯುತ್ತೆ 7:30 ಅಷ್ಟರಲ್ಲಿ ಅನಿಸುತ್ತೆ. ಅದನ್ನು ನೋಡೋಕ್ಕೋಸ್ಕರ ಅಂತಲೇ ನಾವು ಬಂದಿದ್ವಿ. ಈಗ ಪಕ್ಕದಲ್ಲಿ ಇದ್ದ ದೇವಸ್ಥಾನ ದರ್ಶನ ಮುಗೀತು. ಇದೇ ಭೂವರಾಹ ಸ್ವಾಮಿ, ಅದು ತಿರುಮಲ ಸ್ವಾಮಿ. ಇದ್ರ ಒಳಗೇ ಅಮ್ಮನವರು ಮತ್ತು ವೆಂಕಟೇಶ್ವರ ಸ್ವಾಮಿ ಎಲ್ಲ ಇದ್ದಾರೆ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಕೂಡ ಟೆಂಪಲ್ನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಈಗ ಲೇಸರ್ ಶೋ ನೋಡೋಣ ಅಂತ ಹೊರಟ್ವಿ. ಇಲ್ಲಿ ಯಾವುದೇ ರೀತಿ ವಿಡಿಯೋಗಾಗಲಿ ಅಥವಾ ಯಾವುದೇ ರೀತಿ ಫೋಟೋಸ್ಗಾಗಲಿ ಒಳಗೆ ಅವಕಾಶ ಇರಲಿಲ್ಲ. ಹಾಗಾಗಿ ನಾನು ಫೋಟೋಸ್ ವೀಡಿಯೋಸ್ ಏನೂ ಹೆಚ್ಚಾಗಿ ತೆಗೊಳ್ಳಿಲ್ಲ. ಈಗ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ನಾವು ಕೂಡ ತುಂಬಾ ರಶ್ ಇತ್ತು ಅಂತ ಅಂದ್ಬಿಟ್ಟು ಫಸ್ಟೇ ಹೋಗಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಆನಂತರ ಲೇಸರ್ ಶೋ ಸ್ಟಾರ್ಟ್ ಆಯಿತು. ಈಗ ನೋಡೋಣ.
सूक्ष्म रूप धरि सियहि दिखावा, विकट रूप धरि लंक जरावा। बोलो हनुमान की जय, बोलो बजरंग बली की जय। भीम रूप धरि असुर संहारे, रामचंद्र के काज सवारे। लाए संजीवन लखन जियाए, श्री रघुवीर हर्षि उर लाए। रघुपति कीन्ही बहुत बड़ाई, तुम मम प्रिय भरतहि सम भाई। जो कुबेर दिगपाल जहाते, कवि कोविद कहि सके कहाते। तुम उपकार सुग्रीव ही कीना, राम मिलाए राजपद दीना। तुम लो मंत्र विभीषण माना, लंकेश्वर भय सब जग जाना। युग सहस्र योजन पर भानु, लील्यो ताहि मधुर फल जानु। रघुमुद्रिका मेलि मुख माहि, जल बिलाहि गए अचरज नाहि। आपन तेज समारो आपै, तीनों लोक हाकते कापै। भूत पिशाच निकट नहीं आवै, महावीर जब नाम सुनावै। आसै रोग हरै सब पीरा, जपत निरंतर हनुमत बीरा। संकट ते हनुमान छुड़ावै, मन क्रम वचन ध्यान जो लावै। चारों युग प्रताप तुम्हारा है, प्रसिद्ध जगत उजियारा। सात संत के तुम रखवारे, असुर निकंदन राम दुलारे। अष्ट सिद्धि नवनिधि के दाता, अनंत राम रसायन तुम्हारे पासा, सदा रहो रघुपति के दासा। देवता कीर्तन धरई, हनुमत से सर्व सुख करई। संकट कटई मिटई सब पीरा, जो सुमिरै हनुमत बल बीरा। जय 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 हनुमान गोसाई, कृपा करो गुरुदेव की नाई। जो सतबार पाठ करे कोई, छूटहि बंदी महासुख होई। जो यह पढ़े हनुमान चालीसा, होय सिद्धि साखी गौरी सा। तुलसीदास सदा हरिचेरा, कीजय नाथ हृदय माडेरा। कीजय नाथ हृदय माडेरा, कीजय नाथ हृदय माडेरा। पवन तनय संकट हरना, मंगल मूर्ति रूपा। राम लखन सीता सहित, हृदय बसहु
ಸುರಭೂಪ ಸುರಭೂಪ. ನೋಡು ಮಾಮಿ ನೋಡು ಕೈ ಮುಗಿ. ಈಗ ಲೇಸರ್ ಶೋ ಎಲ್ಲ ಮುಗೀತು. ಏನೇ ಇರಲಿ ನಮ್ಮ ಸನಾತನ ಧರ್ಮದ ಯಾವುದೇ ಮಂತ್ರಗಳಾಗಲಿ ಹಾಡುಗಳಾಗಲಿ ನೋಡಿದಾಗ ಒಂಥರ ನಮಗೆ ಭಕ್ತಿ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ನನಗಂತೂ ಈ ಟೆಂಪಲ್ ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್ ಆಗೋಯಿತು. ಆರ್ಕಿಟೆಕ್ಚರ್ ಇರ್ಬೋದು ಮತ್ತು ದರ್ಶನ ಏನಿರುತ್ತೆ ಆ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಸೀದಾ ನಾವು ಮನೆ ಕಡೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.